ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮ ರಾಜ್ಯ ಕರ್ನಾಟಕ ಶ್ರೀಮಂತ ರಾಜ್ಯ, ಅದರಲ್ಲೂ ರಾಜ್ಯದ ರಾಜಧಾನಿ ಬೆಂಗಳೂರಿನಂತೂ ಹೇಳೋಂಗೇ ಇಲ್ಲ. ಅತ್ಯಂತ ಸುಭೀಕ್ಷವಾದ ಸಂಪತ್ತು ಭರಿತವಾದ ಸಿಟಿ, ಇಂಟರ್ನ್ಯಾಷನಲ್ ಲೆವೆಲ್ನ ಸಿಟಿ. ಆದರೆ ಇಲ್ಲಿನ ಜನ, ಬೆಂಗಳೂರಿನ ಜನ ಹಾಗೆ ಅವರ ಬದುಕು, ಬೇಸಿಕ್ ರಸ್ತೆ ವ್ಯವಸ್ಥೆ ಸರಿ ಇಲ್ಲದೆ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಅತ್ಯಂತ ಸುಭೀಕ್ಷವಾದ ಸಿರಿವಂತವಾದ ರಾಜ್ಯದ ರಾಜಧಾನಿ ಬೆಂಗಳೂರಿನ ಜನ ಬೀದಿಯಲ್ಲಿ ಹೆಣವಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಆಳುವ ಪಕ್ಷಗಳಿಗೆ, ವಿರೋಧ ಪಕ್ಷಗಳಿಗೆ ನಿಜವಾಗ್ಲೂ ಕಾಳಜಿ ಇದೆಯಾ? ಬೇಕಾಗಿಲ್ಲ. ಯಾಕಂದ್ರೆ ಇವರು ಫಾರಿನ್ ಟ್ರಿಪ್ ಹೋಗೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಫಾರಿನ್ಗೆ ಬೆಂಗಳೂರಿನ ರಸ್ತೆ ಮೂಲಕನೇ ಹೋಗಬೇಕು ಅಂತಿಲ್ಲ. ಏರ್ಪೋರ್ಟ್ಗೆ VIP ಲೇನ್ ಇರುತ್ತೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಇರುತ್ತೆ, ಅಲ್ಲಿಂದ ಫ್ಲೈಟು. ಹಾಗಾಗಿ ರಸ್ತೆ ಗುಂಡಿ, ಅದರಿಂದ ಆಗುವ ಅಪಘಾತಗಳು, ಅದರಿಂದ ಹೋಗ್ತಿರುವ ಪ್ರಾಣಗಳು, ಇದರ ಬೆಲೆ ನಮ್ಮ ಆಳುವವರಿಗೆ ಅಂದರೆ ಸೋಕಾಲ್ಡ್ ಜನಪ್ರತಿನಿಧಿಗಳಿಗೆ ಇದೆಯಾ ಅನ್ನೋ ಪ್ರಶ್ನೆ. ಒಂದು ಪುಟ್ಟ ಲಿಸ್ಟ್ ಓದ್ಬಿಡ್ತೀನಿ ಕ್ವಿಕ್ ಆಗಿ. 2 ವರ್ಷದ ಬಾಲಕ ತ್ರಿಶೂಲ್ ರಸ್ತೆ ಗುಂಡಿಯಿಂದ ಸಾವನ್ನಪ್ಪಿರೋದು. 1 ವಾರದ ಹಿಂದೆ ಅದೇ ರಸ್ತೆಯಲ್ಲಿ ಅಜ್ಜಿ ಗುಂಡಿಯಿಂದಾಗಿ ಬಿದ್ದ ಮೇಲೆ ಅವ್ರ ಮೇಲೆ ವೆಹಿಕಲ್ ಹರಿತು ಪ್ರಾಣ ಬಿಟ್ಟರು. ಬೈಕ್ ಸವಾರ ಬಿದ್ದರು, ಗಾಯ ಮಾಡಿಕೊಂಡ್ರು, ಹಾಸ್ಪಿಟಲ್ನಲ್ಲಿ 1000 ರೂಪಾಯಿ ಬಿಲ್ ಕಟ್ತಾ ಇದ್ದಾರೆ. ಇದು ಲಿಸ್ಟ್ ಹೇಳ್ತಾ ಹೋದ್ರೆ ಬಹುಶಃ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಸಮಯ ಕೂಡ ಮುಗ್ದು ಹೋಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಬೆಂಗಳೂರಿನ ಜನ ಬೇಸಿಕ್ ಫೆಸಿಲಿಟಿ ಇಲ್ಲದೆ ಬೀದಿಯಲ್ಲಿ ಹೆಣವಾಗಿ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಫಾರಿನ್ ಟ್ರಿಪ್ನಲ್ಲಿ ಕುರ್ಚಿ ವಿಚಾರದಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರಿನ ಹಾಗೆ ಇಡೀ ರಾಜ್ಯದ ಜನರ ಜೀವಕ್ಕೆ ಬೆಲೆ ಇಲ್ವಾ ಅನ್ನೋ ಮೂಲಭೂತ ಪ್ರಶ್ನೆಯನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಒಳಪಡಿಸ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರಾದ ನಂದನ್ ಕಶ್ಯಪ್ ಅವರಿದ್ದಾರೆ, JDS ವಕ್ತಾರರು ರಾಜುಗೌಡರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಸರಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಕೇವಲ 2 ವರ್ಷದ ಪುಟ್ಟ ಬಾಲಕ ಬಲಿಯಾಗಿ ಹೋದ್ರು ತ್ರಿಶೂಲ್, ಆತನ ಹೆಸರು. ಆತನ ಸಂಬಂಧಿ ಇದ್ದಾರೆ ನಮ್ಮ ಜೊತೆಯಲ್ಲಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹೋರಾಟಗಾರ್ತಿಯಾದ ಡಾಲಿ ಇದ್ದೀರಿ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚರ್ಚೆಗೆ ಇಳಿಯೋಕೆ ಮುಂಚೆ ಮಹದೇವಪುರ ಕ್ಷೇತ್ರದಲ್ಲಾದ ಈ ಅಪಘಾತದ ನಂತರದಲ್ಲಿ ಯಾಕೆ ಮಹದೇವಪುರದ ರಸ್ತೆಗಳಿಗೆ ಸದ್ಗತಿ ಪ್ರಾಪ್ತಿಯಾಗ್ತಾ ಇಲ್ಲ? ಇನ್ನ ಗುಡ್ ಟರ್ಮ್ಸ್, ಸದ್ಗತಿ ಅಂದರೆ ಇತ್ತೀಚೆಗೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಸದ್ಗತಿ ಯಾಕೆ ಪ್ರಾಪ್ತಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ, ನಮ್ಮ ಪ್ರತಿನಿಧಿ ಸತ್ತಾರ್ ಮಾತನಾಡಿಸಿದ್ದಾರೆ. ಅವರ ಕ್ವಿಕ್ ಬೈಟ್ ಹೇಳಿಕೆ ಅದನ್ನು ಕೇಳಿಸ್ಕೊಂಬನ್ನಿ, ಚರ್ಚೆ ಪ್ರಾರಂಭ ಮಾಡೋಣ. ಸರ್, ಈ ಸಮಸ್ಯೆಗೆ ಮೂಲ ಕಾರಣ ರಾಜ್ಯ ಸರ್ಕಾರ, DCMA ಕಾರಣ. DK ಶಿವಕುಮಾರ್ ಅವರು ಏನು ಬೆಂಗಳೂರು ಅಭಿವೃದ್ಧಿ ಸಚಿವರಿದ್ದಾರೋ ಇದಕ್ಕೆ ಕಾರಣ ಅವರೇ. ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಕೊಟ್ಟರು ಈ ಕ್ಷೇತ್ರದ ಶಾಸಕರಾದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರಿಗೆ ಅಭಿವೃದ್ಧಿ ಸಚಿವರಾದಂಥ DK ಶಿವಕುಮಾರ್ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಸರ್, ಈ ಸಮಸ್ಯೆಗೆ ಮೂಲ ಕಾರಣ ರಾಜ್ಯ ಸರ್ಕಾರ, DCMA ಕಾರಣ. DK ಶಿವಕುಮಾರ್ ಅವರು ಏನು ಬೆಂಗಳೂರು ಅಭಿವೃದ್ಧಿ. ಸಾಧ್ಯ ಆದರೆ ಆ ಮಗುವಿನ ಫೋಟೋ ಹಾಗೆ ವಿಜುವಲ್ಸ್ ಏನಾದರೂ ಇದ್ರೆ ಸ್ಕ್ರೀನ್ ಮೇಲೆ ತನ್ನಿ. ಯಾಕಂದರೆ ಇವತ್ತು ನಾನು ಈ ಪಾಲಿಟಿಕ್ಸ್ ಇಳಿಯೋಕೆ ಮುಂಚೆ, ಅಂದರೆ ರಾಜಕೀಯ ಪ್ರಶ್ನೆಗೆ ಇಳಿಯೋಕೆ ಮುಂಚೆ ಆ ಮಗುವಾದ ಬಾಲಕ ಅಂತಿದ್ದೆ. 22 ತಿಂಗಳಿನ ಮಗು ಮಾಡಿದ ತಪ್ಪಾದರೂ ಏನು ಸರ್? ಬೆಂಗಳೂರಿನಲ್ಲಿ ಹುಟ್ಟಿದ್ದ, ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡೋದು ಅವ್ರ ಪೋಷಕರ ತಪ್ಪ? ಯಾರು ತಪ್ಪು ಸರ್ ಇದು? ಯಾರನ್ನು ಹೊಣೆ ಮಾಡೋಣ? ಈಗ ಪರಿಹಾರ, ಈಗ ಮಣ್ಣು ಹಾಕೋದು, ರಸ್ತೆ ಗುಂಡಿ ಮುಚ್ಚೋದು, ಇದೆಲ್ಲ ಆಗೋಗ್ಬಿಡುತ್ತೆ. ಬಟ್ 2 ವರ್ಷ ಆತ ಈ ರೀತಿ ರಸ್ತೆ ಗುಂಡಿಲಿ ಪ್ರಾಣ ಕಳ್ಕೊಳ್ಳಿಕ್ಕೆ ಮಾಡಿದ ತಪ್ಪಾದರೂ ಏನು? ನಂದನ್ ಕಶ್ಯಪ್ ಸರ್. ಆ ಮಗುಗೆ ಸಾಂತ್ವನ ಅರ್ಪಿಸುತ್ತಾ ಆಗಬಾರ್ದಾಗಿತ್ತು ಅನಾಹುತ. ಬಟ್ ನಾವು ರಾಜಕೀಯ ಮಾಡಬಾರ್ದು ಈ ಸಮಯದಲ್ಲಿ ಮೇಡಮ್. ರಾಜಕೀಯ ಮಾಡೋ ಸಮಯ ಅಲ್ಲ. ಅವ್ರ ಮನೆಯವರು ಬಂದು ಕೂತಿದ್ದಾರೆ, ನಮ್ಗೆ ಇಷ್ಟನೂ ಇಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಒಂದು 2-3 ಪಾಯಿಂಟು. ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡಿದ್ರಿ. 2008ರಿಂದ ಮಹದೇವಪುರ ಕಾನ್ಸ್ಟಿಟ್ಯುನ್ಸಿ MP MLA ಕಾರ್ಪೊರೇಟ್ರು BJP ಅವರು ಅನುದಾನನೂ ಕೊಟ್ಟಿದ್ದೀವಿ. ಮೊನ್ನೆ ನಾನು ನಿಮ್ಮ ಮಾಧ್ಯಮಕ್ಕೆ ಬರೋಕ್ಕೆ ಮುಂಚೆನೂ ಎಲ್ಲ ವಿಷಯ ಮಾತಾಡ್ಕೊಂಡು ಬಂದಿದ್ದೀನಿ. 2 ವಾರದಿಂದ ಇದೇ ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಯಾರು ಸ್ಥಳೀಯ ಶಾಸಕರು ಗುದ್ದಲಿ ಪೂಜೆ ಮಾಡಿದ್ದಾರೆ ಆ ರಸ್ತೆ ಡಾಂಬರೀಕರಣ ಮಾಡೋಕ್ಕೆ. ಅನಾಹುತ ಆಗಬಾರ್ದು, ಎಲ್ಲೂ ಕೂಡ ಆಗಬಾರ್ದು. ನೀವು ಬಿಜೆಪಿ ಏಜೆಂಟ್
ಪಾಲಿಟಿಕ್ಸ್ ಮಾಡಲ್ಲ ಅಂತಂದ್ರೆ ರಾಮಕೃಷ್ಣ ಸರ್ ಒಂದೇ ನಿಮಿಷ ನಂದನ್ ಸರ್ ಇಲ್ಲ ಕೇಳಿಸ್ಕೊಂಬಿಡಿ ನಿಮ್ದೇ ಸಮಯ ನೀವೇ ಮಾತಾಡಿರಂತೆ ಯು ಸೆಡ್ ಯು ವಿಲ್ ನಾಟ್ ಡು ಪಾಲಿಟಿಕ್ಸ್ ನಾನು ಅವ್ರಿಗೆ ಹೇಳಿದೀನಿ ಮಾತಾಡಬೇಡಿ ಅಂತ ಹೇಳಿ ನೀವೇ ಮಾತಾಡಿರಂತೆ ನಂದನ್ ಸರ್ ನಾನು ಪಟ್ಟಿ ಕೊಡ್ತೀನಿ ಸರ್ ನಾನು ಪಟ್ಟಿ ಕೊಡ್ತೀನಿ ನಂದನ್ ಸರ್ ಪ್ರೀತಮ್ ಅನ್ನೋ ಹುಡುಗ ನಂದನ್ ಸರ್ ಇಲ್ಲಿ ಕೇಳಿಸ್ಕೊಳ್ಳಿ ರಾಮಕೃಷ್ಣ ಸರ್ ಲೆಟ್ ಹಿಮ್ ಕಂಪ್ಲೀಟ್ ನೀವು ಮಾದೇವಪುರದ ಮಾತ್ರ ಹೇಳ್ತಿದ್ದೀರಿ ಸರ್ ಐ ಕ್ಯಾನ್ ಗೋ ಆನ್ ಲಿಸ್ಟ್ ಕೊಡ್ತಾ ಹೋಗೋದು ಪ್ರೀತಮ್ ಅಂತ ಹುಡುಗ BWSSB ನಿರ್ಲಕ್ಷ್ಯದಿಂದ ಹೋಗ್ತಾನೆ ಸರ್ ಬೆಂಗಳೂರ ನಾವು ಬದುಕ್ತಿರೋದು 14 ವರ್ಷದ ಹುಡುಗ ಮಹದೇವಪುರ ಬಿಜೆಪಿ ಬಿಟ್ಬಿಡಿ ಸರ್ ಇದನ್ನ ನೀವೇ ಹೇಳಿದ್ರಿ ಪಾಲಿಟಿಕ್ಸ್ ಮಾಡೋದು ಬೇಡ ಅಂತ ಹೇಳಿ ವಾಸ್ತವ ಕೂಡ ಮಾತಾಡ್ಬೇಕು ವಾಸ್ತವ ಏನು ಬ್ರ್ಯಾಂಡ್ ಬೆಂಗಳೂರು DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಏನು ಸ್ಥಳೀಯವಾಗಿ ಶಾಸಕರು ಇರ್ತಾರೆ ಅವ್ರಿಗೂ ಅನುದಾನ ಕೊಟ್ಟಿದೆ ಅವ್ರಿಗೂ ಫಾಲೋ ಅಪ್ ಮಾಡ್ಬಿಟ್ಟು ಸ್ವಾಮಿ ಬೇಗ ಕೆಲಸ ಮಾಡ್ಕೊಡಿ ರೋಡಿಂಗ್ ಆಗಿದ್ರೆ ಜನ ಬೀಳ್ತಾರೆ ಅಂತ ಅವ್ರಿಗೂ ಅಧಿಕಾರ ಇದೆ ಮೇಡಮ್ ನಾವು ಹಂಗನ್ಬಿಟ್ಟು ನಾನು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ ವಾಸ್ತವ ಮಾತಾಡಕ್ ಬಂದಿದ್ದೀನಿ ಹಂಗನ್ಬಿಟ್ಟು ಕಾಂಗ್ರೆಸ್ DK ಶಿವಕುಮಾರ್ ಏನರ್ಥ ನಾವೇನ್ ಇಲ್ಲಿ ನುಣ್ಸ್ಕೊಂಡು ಹೋಗ್ತಾರ ನಮ್ ಜವಾಬ್ದಾರಿಯಿಂದ ಇವಾಗಷ್ಟೇ ಕೇಳಿಸ್ಕೊಂಡ ಸ್ಥಳೀಯರ ಮಾತನ್ನ ಮತ್ತೊಮ್ಮೆ ಪ್ಲೇ ಮಾಡಿ ಒಪ್ಕೊಳ್ಳೋಣ ಬಿಜೆಪಿಯದ್ದೇ MLA ಇದ್ದಾರೆ ಅಲ್ಲಿ ಅಂತ ಹೇಳಿ ಸ್ಥಳೀಯರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಆಮೇಲೆ ನೀವೇ ಕೌಂಟರ್ ಮಾಡಿ ಹಾಕಿ ಇನ್ನೊಂದ್ಸತಿ ಹಾಕಿ ಸ್ವಲ್ಪ ಸೌಂಡ್ ಜೋರ್ ಕೊಟ್ಟು ಹಾಕಿದ್ರೆ ಸರ್ ಈ ಸಮಸ್ಯೆಗೆ ಮೂಲ ಕಾರಣ ರಾಜ್ಯ ಸರ್ಕಾರ DCMA ಕಾರಣ DK ಶಿವಕುಮಾರ್ ಅವರು ಏನು ಬೆಂಗಳೂರು ಅಭಿವೃದ್ಧಿ ಸಚಿವರಿದ್ದಾರೋ ಇದಕ್ಕೆ ಕಾರಣ ಅವರೇ ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಕೊಟ್ಟರು ಈ ಕ್ಷೇತ್ರದ ಶಾಸಕರಾದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರಿಗೆ ಅಭಿವೃದ್ಧಿ ಸಚಿವರಾದಂಥ DK ಶಿವಕುಮಾರ್ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಎನ್ ಚಂದ್ರಶೇಖರ್ ಅವರೇ ಈಗ ಮಾತನಾಡ್ತಿರೋರು ಸ್ಥಳೀಯರು ಅಂತ ನಾವು ಅನ್ಕೊಂಡಿದೀವಿ ಬಿಜೆಪಿ ಏಜೆಂಟ್ ಅವರು ಬಿಜೆಪಿ ಏಜೆಂಟ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ನಾಯಕರ ಚಂದ್ರಶೇಖರ್ ಸಹಕಾರ ಕೊಡ್ತಿಲ್ಲ ಯಾವುದೇ MLA ಗೆ ಅನುದಾನ ಹೋಗಿಲ್ಲ ಅಂತ ಹೇಳಿ ಬಿಜೆಪಿ ಅವ್ರು ಮಾತಾಡ್ತಿರೋದಲ್ಲ ಇವ್ರದೇ ಪಕ್ಷದ ರಾಜಕಾಗೆ ಹೇಳಿದ್ರು ₹1 ಅನುದಾನ ಬಂದಿಲ್ಲ ಹೋಗಿ ನೇಣಾಕೋಬೇಕು ಬಂದು ಬೆಂಗಳೂರಲ್ಲಿ ಅಂತೇಳಿ ಇವ್ರದೇ ಪಕ್ಷದ YN ಗೋಪಾಲಕೃಷ್ಣ ಹೇಳ್ತಾರೆ ಒಂದು ಚರಂಡಿ ಮುಚ್ಚಕ್ಕೂ ₹1 ದುಡ್ಡು ಕೊಡ್ತಿಲ್ಲ ಅಂತೇಳಿ ಇವ್ರದೇ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷ ಹೇಳ್ತಾರೆ ನಿಮ್ಮ ಹತ್ರ ಗುಂಡಿಗೆ ಮಣ್ಣಾಕಕ್ಕೂ ದುಡ್ಡಿಲ್ಲ ಅಂತೇಳಿ ನೋಡಿ ನಾನು ಇವತ್ತು ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಿ ಸೆಪ್ಟೆಂಬರ್ 2025ಕ್ಕೆ ಇವರಿಗೆ CM ಅವ್ರಿಗೆ ಒಂದು ರಿಪೋರ್ಟ್ ಕೊಟ್ಟೇನು ಇವ್ರದ್ದು BBMP ಏನು 14,795 ಗುಂಡಿಗಳಿದ್ದಾವೆ ಬೆಂಗಳೂರು ನಗರದಲ್ಲಿ ಅಂತೇಳಿ ಆವಾಗ ಏನ್ ಹೇಳಿದ್ರು 20 ದಿವಸದೊಳಗಡೆ ಗುಂಡಿ ಮುಚ್ಚಿ ಅಂತ ಆರ್ಡರ್ ಮಾಡಿದ್ರು ಅದಾದ್ಮೇಲೆ ನವೆಂಬರ್ನಲ್ಲಿ ಮತ್ತೊಂದು GBA ಝೋನ್ಗೆ ಇನ್ನೊಂದು ರಿಪೋರ್ಟ್ ಕೊಟ್ಟರು ನವೆಂಬರ್ ಅಂದ್ರೆ ಇವ್ರು ಹೇಳಿ ಒಂದು ತಿಂಗಳಾದ್ಮೇಲೆ ಏನಾಯ್ತು ಅಂದ್ರೆ 18,924 ಆಯ್ತು ಆಗ ಏನು ಹೇಳ್ತು BBMP ವಿತಿನ್ 10 days ಅಲ್ಲಿ ನಾವು 90% ಮುಗಿಸ್ತೀವಿ ಅಂತ ಹೇಳಿದ್ರು 95% ಮುಗಿಸಿದ್ಮೇಲೆ ಎಷ್ಟಾಯ್ತು ಗೊತ್ತಾ ಡಿಸೆಂಬರ್ 25ಕ್ಕೆ ಸಿವಿಕ್ ಅಥಾರಿಟೀಸ್ ಅವ್ರದ್ದು ರಿಪೋರ್ಟು 22,539 ಗುಂಡಿಗಳಾಯ್ತು ಇವರು ರಿಪೇರಿ ಮಾಡ್ದಂಗೆ ಅಂದ್ರೆ 4,000 ಜಾಸ್ತಿ ಆಯ್ತು ಆಮೇಲೆ 8,000 ಜಾಸ್ತಿ ಆಯ್ತು ಡಿಸೆಂಬರ್ 25ಕ್ಕೆ 22,539 ಗುಂಡಿಗಳಿದಾವಲ್ಲ ಯಾವುದಾದ್ರೂ ಒಬ್ಬರಿಗೆ ₹1 ಅನುದಾನ ಆಯ್ತಾ ಅಥವಾ ಏನಾದರೂ ಇವರು ಏನು ಮಿಸ್ಟರ್ DK ಶಿವಕುಮಾರ್ ಅವರು ನಗರದ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಎಷ್ಟು ಗುಂಡಿ ಮುಚ್ಚೋದಕ್ಕೆ ಇದನ್ನ ತಗೊಂಡ್ರು ಈ ಪುನಿಯಾತನ್ಮಿಗೆ ನೋಡಿ ಡಿಸೆಂಬರಲ್ಲಿ 22,539 ಗುಂಡಿ ಬಂದಿದೆ ಡಿಸೆಂಬರ್ 3ಕ್ಕೆ ಡೆಲ್ಲಿಗೆ ಹೋದ್ರು ಡಿಸೆಂಬರ್ 7ಕ್ಕೆ ಡೆಲ್ಲಿಗೆ ಹೋದ್ರು ಡಿಸೆಂಬರ್ 17ಕ್ಕೆ ಡೆಲ್ಲಿಗೆ ಹೋದ್ರು 24ಕ್ಕೆ ಡೆಲ್ಲಿಗೆ ಹೋದ್ರು ಡೆಲ್ಲಿಗೆ ಹೋದ್ರು ಹೌದು ಇವರಿಗೆ ಡೆಲ್ಲಿಗೆ ಕುರ್ಚಿ ಓಡಾಡೋದಕ್ಕೆ ಟೈಮ್ ಆಗ್ತಿದೆ ಬಿಟ್ರೆ ಇದೇ ಡಿಸೆಂಬರ್ ಅಲ್ಲಿ 25,000 ಗುಂಡಿ ಬಿದ್ದಿದೆ ಬೆಂಗಳೂರು ಒಳಗಡೆ ಅದ್ರಲ್ಲಾಗ್ಲೇ ಹಲವಾರು ಜನ ಪ್ರಾಣ ಕಳ್ಕೊಂತ ಇದ್ರೆ ಈ ಪುಣ್ಯಾತನ್ಗೆ ಆ ಕಡೆಗೆ ಹೋಗ್ಬೇಕು ಅಂತ ಸರಿ ನಿಮ್ ಶಾಸಕಿ ಬಗ್ಗೆ ಮಾತಾಡಿ ಸರ್ ಇಷ್ಟು ಕೇಳಿಸ್ಕೊಂಡ್ವಿ ಮಹದೇವಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಮಂಜುಳಾ ನಿಂಬಾವಳಿ ಅವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿರತಕ್ಕಂಥ ಜನಪ್ರತಿನಿಧಿ ವಾಟ್ ಇಸ್ ಶಿ ಡೂಯಿಂಗ್ ಪ್ರಶ್ನೆ ಕೇಳಬೇಕಲ್ಲ ನಮ್ಮ ಪ್ರತಿನಿಧಿ ಕೇಳ್ಬಿಡ್ತೀನಿ ಸರ್ ನಮ್ಮ ಪ್ರತಿನಿಧಿ ಸತ್ತಾರಲ್ಲಿ ಹೋಗಿ ಮೇಡಮ್ ಕಾಲ್ ಮಾಡಿದಾಗ ಹೇಳ್ತಾರಂತೆ ಅಯ್ಯೋ ಆ ರೋಡ್ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ ಮೇಡಮ್ ನೀವೇ ಹೋಗಿ ಗುದ್ಲಿ ಪೂಜೆ ಮಾಡಿದ್ದೀರಿ ಹೌದಾ ವಿಚಾರಿಸ್ತೀನಿ ಇಷ್ಟೇನಾ ಸರ್ ಶಾಸಕೀಯ ಜವಾಬ್ದಾರಿ ನೋಡಿ ₹1 ಅನುದಾನ ಬಂದಿಲ್ಲ ರೀ ಯಾರಿಗೂ ನೋಡಿ ಯಾವುದೇ ಇದಕ್ಕೆ ₹1 ಅನುದಾನ ಬಂದಿಲ್ಲ ಎಲ್ಲಿಂದ ಹೋಗಿ ಏನ್ ಮಾಡ್ತಾರೆ ಇವ್ರೆ 2021-22 ಬಂದಿರೋ ಇದ್ರೊಳಗಡೆ ಇವತ್ತು ತುಮಕೂರು ಅಂತ ಕ್ಷೇತ್ರಗಳಲ್ಲಿ ಒಂದಷ್ಟು ರೋಡ್ಗೆ ಟ್ಯಾರ್ ಆಗ್ತಕ್ಕಂಥ ಕೆಲಸ ಆಗಿದೆ ಬಿಟ್ರೆ ಇದ್ರೊಳಗಡೆ ನಾನು ಬಿಜೆಪಿ ವಿಷಯ ಮಾತಾಡ್ತಿಲ್ಲ ಇವನ್ ಕಾಂಗ್ರೆಸ್ ವರ್ಗೂ ಅನುದಾನ ಹೋಗಿಲ್ಲ ಈ 22,539 ಗುಂಡಿ ಇದೆಯಲ್ಲ ಕೇವಲ ಬಿಜೆಪಿ ಶಾಸಕ
ಶಾಸಕರ ಕ್ಷೇತ್ರದಲ್ಲ, ಈವನ್ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲೂ ಕೂಡ ಈ ಗುಂಡಿಗಳು ಬಿಟ್ಟಿದೆ. ಅಂದ್ರೆ ಯಾವುದೇ ಪಕ್ಷದ ಶಾಸಕರು ಇದ್ರು ಕೂಡ ಜನ ರೋಡಲ್ಲಿ ಸಾಯ್ಬೇಕು, ಅದೇ ಆಗಿರೋದು. ಈ ಡಿ ಕೆ ಶಿವಕುಮಾರ್ ದುರಾಸೆಯ ಉಪಮುಖ್ಯಮಂತ್ರಿ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ನರಕ ಆಗಿರೋದು. ಆಯ್ತು, ಅಲ್ಲಿಗೆ ಬಿಜೆಪಿ ಅನ್ನೋ ಪಕ್ಷದಿಂದ ಆಯ್ಕೆ ಆಗಿರೋ ಕಾರಣಕ್ಕೆ ಮಂಜುಳಾ ಮೇಡಮ್ ಕೈಗೆ ಅನುದಾನ ಸಿಗ್ತಾ ಇಲ್ಲ. ಹಾಗಾಗಿ ಮಂಜುಳಾ ಮೇಡಮ್ ನಾವು ಪ್ರಶ್ನೆನೇ ಕೇಳೋ ಹಾಗಿಲ್ಲ. ಇದಕ್ಕೆ ಏನೇ ಅಪಘಾತ ಆಗಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಹೊಣೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಹೊಣೆ. ಯಾಕಂದ್ರೆ ಬಿಜೆಪಿ ಶಾಸಕೀಯ ಹೊಣೆನೇ ಇಲ್ಲ ಅಲ್ವಾ ಡಾಲಿ ಮೇಡಮ್? ಅಲ್ವಾ? ಕರೆಕ್ಟ್ ಅಲ್ವಾ? ಇದು ಪಕ್ಷ ಬಗ್ಗೆ ಮಾತಾಡೋದಕ್ಕಿಂತ ಹ್ಯುಮ್ಯಾನಿಟಿ ಅನ್ನೋದು, ಮನುಷ್ಯತ್ವ ಅನ್ನೋದು, ಕೈಂಡ್ನೆಸ್ ಅನ್ನೋದು ಸತ್ತೋಗಿದೆ. ಬೀಯಿಂಗ್ ಅ ಲೀಡರ್ ಇನ್ ದಟ್ ಪೊಸಿಷನ್ ಶಿ ಹ್ಯಾಡ್ ಟು ಕಮ್ ದರ್. ಅಲ್ಲಿ ಬಂದು ಅಲ್ಲಿ ಪಕ್ಷಿ, ಅಲ್ಲಿ ಪೇರೆಂಟ್ಸ್ ಅವರು ದೇ ಆರ್ ಇನ್ ದಟ್ ಸಿಚುವೇಶನ್ ಬಂದು ಕಂಡೋಲೆನ್ಸ್ ಮಾಡಿರ್ಬೋದು. ಬಟ್ ಅವರು ಲೀಸ್ಟ್ ಬಾದರ್ಡ್, ದೇ ಆರ್ ನಾಟ್ ಇವನ್ ಬಾದರ್ಡ್. ಇಫ್ ಇದನ್ನೇ ಅವರು ಮಕ್ಕಳಿಗೆ ಫ್ಯಾಮಿಲಿಗಾದ್ರೆ ದೇ ವಿಲ್ ನಾಟ್ ಬಿ ಲೈಕ್ ದಿಸ್. ಅದು ಯಾವುದೋ ಒಂದು ಮಕ್ಕಳು ಅಂತ ನಾವು ನೋಡಬಾರ್ದು. ವಿ ಹ್ಯಾವ್ ಟು ಪುಟ್ ದೆಮ್ ಇಂಟು ಪರ್ಸನಲಿ. ನಮ್ಮ ಕುಟುಂಬದಲ್ಲಿ ಹಾಕಿದ್ರೆ ಹೆಂಗಿರ್ಬೇಕು, ನಮಗೂ ಅವ್ರಿಗೂ ಸಂಬಂಧ ಅಲ್ಲ. ಅಲ್ಲಿಂದ ಹೊಡ್ಕೊಂಡು ಬಂದಿದ್ದೀನಿ ಏನಕ್ಕೆ, ಬಿಕಾಸ್ ಆಫ್ ಹ್ಯುಮ್ಯಾನಿಟರಿ ಬೇಸಿಸ್. ಅದು ಈ ನಡುವೆ ಪಕ್ಷಿಗರ್ಗದ ಇಲ್ಲ. ಅದು ಒಂದೇ ರಸ್ತೆ ಬಂದೆ ರಾಮಕೃಷ್ಣ ಸರ್, ಒಂದೇ ರಸ್ತೆ, ಇದೇ ಮಹದೇವಪುರದ ರಸ್ತೆಯಲ್ಲಿ 10 ದಿನದ ಅಂತರದಲ್ಲಿ 3 ಅಪಘಾತಗಳು, 2 ಸಾವು ಸರ್. ಅಂದ್ರೆ ಇದನ್ನ ನಾವು ಕೇಳಿದ್ರೆ ಬಿಜೆಪಿಯವರು ಇಲ್ಲ ನಮ್ಮ ಶಾಸಕಿ ಅನ್ನೋ ಕಾರಣಕ್ಕೆ ಅನುದಾನ ಕೊಡ್ತಿಲ್ಲ, ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಇಲ್ಲ ಇರೋದು ಬಿಜೆಪಿ. ಅಂದ್ರೆ ಎಷ್ಟು ದಿನ ಈ ಬ್ಲೇಮ್ ಗೇಮ್ ಅನ್ನ, ಅವ್ರ ಪಕ್ಷ ಇದ್ದಾಗ ಏನಿತ್ತು, ಇವ್ರ ಸರ್ಕಾರ, ಅಂದ್ರೆ ಈ ಸ್ಟ್ಯಾಂಡರ್ಡ್ ಉತ್ತರಗಳನ್ನ ಕೇಳಿಸ್ಕೊಂಡು ಜನ ಕಿವಿಲ್ ರಕ್ತ ಬಂದು ಸಾಯ್ಬೇಕು ಕಡೆಗೆ. ನಿಜವಾಗ್ಲೂ ಈ ರಾಜಕೀಯ ಬಿಟ್ಬಿಟ್ಟು ಏನೋ ಅಭಿವೃದ್ಧಿ ಬಗ್ಗೆ, ಕೆಲಸಗಳ ಬಗ್ಗೆ ಮಾತಾಡೋದು ಶುರು ಮಾಡಬೇಕು ನಾವು. ಅಲ್ಲಿ ಯಾರು MLA, ಅಲ್ಲಿ ಯಾರು ಮಿನಿಸ್ಟರು, ಅದೆಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರ ಯಾರ ಕೈಲಿದೆ, ಈಗ ಯಾರು ನಡೆಸ್ತಾ ಇರೋದು, ಯಾರು ಮಾಡಿಸ್ಬೇಕು ಈ ಕೆಲಸಗಳನ್ನ. ಆಮೇಲೆ ಅನುದಾನ ಕೊಡಬೇಕು, ಯಾರು ಕೊಡಬೇಕು, ಅನುದಾನ ಬಿಡುಗಡೆ ಮಾಡಬೇಕು, ಅದನ್ನು ಯಾರು ಬಿಡುಗಡೆ ಮಾಡಬೇಕು, ಅಲ್ಲಿ ನಿಂತ್ಕೊಂಡು ಕೆಲಸ ಯಾರು ಮಾಡಿಸ್ಬೇಕು, ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಆ್ಯಂಡ್ ಇಡೀ ಬೆಂಗಳೂರು ಸಿಟಿನಲ್ಲಿ ನೀವು ಎಲ್ಲೇ ಹೋಗಿ ನೋಡಿ, ಭಯಾನಕವಾದಂಥ ಪರಿಸ್ಥಿತಿ. ಲಕ್ಕಿಲಿ ನಾನೀಗ ಅಷ್ಟು 60+ ಅದರಿಂದ ಅಷ್ಟು ರೋಡಲ್ಲಿ ಓಡಾಡಲ್ಲ. ಜನಗಳಿಗೆ ಹೇಗೆ ಸಾಯ್ತಾ ಇದ್ದಾರೆ ಅಂದರೆ, ಸಣ್ಣ ಮಕ್ಕಳು. ಇಟ್ಸ್ ರಿಯಲಿ ಪ್ಯಾಥೆಟಿಕ್ ಸಿಚುಯೇಷನ್. ಸೊ ಇಂಥ ಒಂದು ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇರುವಾಗ ಇವರು ಬರೀ ಅಧಿಕಾರಕ್ಕೋಸ್ಕರ ಕಿತ್ತಾಟ ನಡೆಸ್ತಾ ಇದ್ದಾರೆ. ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತೇನೆ, ನಾನು ಬಿಟ್ಕೊಡೋದಿಲ್ಲ, ಇದೇ ನಡೀತಾ ಇದೆಯಲ್ಲ. ಸೊ ಜನಗಳ ಬಗ್ಗೆ ಇವರಿಗೆ ಯಾವುದೇ ಒಂದು ರೀತಿಯ ಕಾಳಜಿ ಇಲ್ಲ. ಈ ಸರ್ಕಾರ ಈ ರೀತಿ ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ ಜನಗಳು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದೇ ಸರ್, ಓಟ್ ಹಾಕೋಕ್ ಆಪ್ಷನ್ ಇದೆ, ಹಾಕಿರೋ ಓಟನ್ನು ವಾಪಸ್ ಪಡೆಯೋಕೆ ಆಪ್ಷನ್ ಇಲ್ಲ. ನಾನು ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, ಬಿಜೆಪಿ ಶಾಸಕಿಗೂ ಓಟ್ ಹಾಕಿದ್ದಾರೆ ಜನ, ವಾಪಸ್ ಪಡ್ಕೊಳ್ಳೋ